ಹಲೋ ಫ್ರೆಂಡ್ಸ್, ಏಪ್ರಿಲಿಂದ ಜೂನ್ವರೆಗೆ ಇಷ್ಟೊಂದು ಬಿಸಿಲಿಂದ ನಮ್ಮ ಗಿಡಗಳನ್ನ ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಶೇಡ್ ನೆಟ್ ಅಥವಾ ಗ್ರೀನ್ ನೆಟ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಗಿಡಗಳನ್ನ ಬದುಕಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸಮ್ಮರಲ್ಲಿ ಗಿಡಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶೇಡ್ ನೆಟ್ನ ಕಂಪಲ್ಸರಿಯಾಗಿ ಹಾಕಬೇಕಂತ ನೀವು ಕೇಳೋದಾದರೆ ನಿಮ್ಮ ಮನೆ ಹತ್ರ ಯಾವ್ಯಾವ ಗಿಡಗಳಿಗೆ ಎಷ್ಟೆಷ್ಟು ಬಿಸಿಲು ಬೀಳ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಲ್ಲ ಗಿಡಗಳಿಗೂ ಈ ಶೇಡ್ ನೆಟ್ ಅವಶ್ಯಕತೆ ಇರಲ್ಲ. ಯಾವ್ಯಾವ ಗಿಡಗಳಿಗೆ ಎಷ್ಟು ನೆರಳು ಬೇಕು ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಾನು ಗಿಡಗಳಿಗೆ ಶೇಡ್ ನೆಟ್ ಅಥವಾ ಗ್ರೀನ್ ನೆಟ್ನ ಯೂಸ್ ಮಾಡಲ್ಲ. ಯಾಕೆ ಅಂತ ಅಂದರೆ ನಾನು ಸೀಸನಿಗೆ ತಕ್ಕ ಹಾಗೆ ಪಾಟ್ಗಳನ್ನ ಇಡೋ ಅಂಥ ಜಾಗನ ಚೇಂಜ್ ಮಾಡ್ತಾ ಇರ್ತೀನಿ. ಇದನ್ನು ನನ್ನ ವೀಡಿಯೋಸಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಆಮೇಲೆ ನಾನು ಪಾಟ್ಗಳನ್ನ ಅರೇಂಜ್ ಮಾಡಿರೋ ಜಾಗದಲ್ಲಿ ಇಡೀ ದಿನ ಯಾವ ಗಿಡಗಳಿಗೂ ಫುಲ್ ಡೇ ಸನ್ಲೈಟ್ ಬೀಳಲ್ಲ. ಅರ್ಧ ನೆರಳು ಅರ್ಧ ಬಿಸಿಲಿರೋ ಅಂಥ ಜಾಗದಲ್ಲಿ ನಾನು ಪಾಟ್ಗಳನ್ನ ಇಟ್ಟಿರೋದು. ಆಂಥೋರಿಯಂ ಗಿಡಗಳನ್ನ ವರ್ಷ ಇಡೀ ಇದೇ ಕಾರ್ನರಲ್ಲಿ ಜೋಡಿಸಿಟ್ಟಿರ್ತೀನಿ. ಇಲ್ಲಿ ಡೈರೆಕ್ಟಾಗಿ ಸನ್ಲೈಟ್ ಬರಲ್ಲ, ಆದರೆ ಇಂಡೈರೆಕ್ಟ್ ಸನ್ಲೈಟ್ ತುಂಬ ಬ್ರೈಟಾಗಿ ಬೀಳ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಶೇಡ್ ನೆಟ್ ಹಾಕೋ ಅವಶ್ಯಕತೆ ಇಲ್ಲ. ಜಿರೇನಿಯಂ ಗಿಡಗಳಿಗೆ ದಿನಕ್ಕೆ 5ರಿಂದ 6 ಗಂಟೆ ಬಿಸಿಲು ಬೇಕೇ ಬೇಕು. ಇಲ್ಲದೆ ಹೋದರೆ ಆ ಗಿಡಗಳಲ್ಲಿ ಹೂ ಬರಲ್ಲ. ನಾನು ಇವಾಗ ಇಟ್ಟಿರೋ ಜಾಗದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಜಾಗದಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರುತ್ತೆ. ಮಧ್ಯಾಹ್ನದ ಮೇಲೆ ನೆರಳಿರುತ್ತೆ. ಹಾಗಾಗಿ ಜಿರೇನಿಯಂ ಗಿಡದ ಜಾಗನ ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ವರ್ಷ ಇಡೀ ಇದೇ ಜಾಗದಲ್ಲಿ ಇಟ್ಟಿರ್ತೀನಿ. ಈ ಜಾಗದಲ್ಲಿ ಯಾವಾಗಲೂ ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳಿರುತ್ತೆ. ಹಾಗಾಗಿ ನಾನು ಇದ್ರ ಜಾಗನ ಚೇಂಜ್ ಮಾಡಿಲ್ಲ. ಈ ಶೇಡ್ ನೆಟ್ ಕೆಳಗೂ ನಾವು ಗಿಡಗಳನ್ನ ಬೆಳೆಸ್ತೀವಿ, ಆದರೆ ತೋಟಕ್ಕೆ ಹಾಕೋ ಗಿಡಗಳನ್ನ ಮಾತ್ರ ಇದರಲ್ಲಿ ಬೆಳೆಸ್ತೀವಿ. ಅಡಿಕೆ ಗಿಡ, ಮೆಣಸು ಮತ್ತು ಕಾಫಿ ಗಿಡನ ಮಾತ್ರ ಈ ಶೇಡ್ ನೆಟ್ ಕೆಳಗೆ ಬೆಳೆಸ್ತೀವಿ. ಶೇಡ್ ನೆಟ್ನ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಅಂದರೆ ಸಮ್ಮರಲ್ಲಿ ತುಂಬ ಹಾರ್ಶ್ ಆಗಿರೋವಂಥ ಸನ್ಲೈಟ್ ಇರುತ್ತೆ. ನಾವು ಹೇಗೆ ಸಮ್ಮರಲ್ಲಿ ಪ್ರತಿ ಸಲ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ತೀವಿ, ಅದೇ ರೀತಿ ಗಿಡಗಳಿಗೆ ಕೂಡ ಈ ಹಾರ್ಶ್ ಸನ್ಲೈಟಿಂದ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಶೇಡ್ ನೆಟ್ನ ಹಾಕ್ಕೊಳ್ತೀವಿ. ಗ್ರೀನ್ ನೆಟ್ನ ಹಾಕೋದ್ರಿಂದ ಬರೀ ಬಿಸಿಲಿಂದ ಮಾತ್ರ ಪ್ರೊಟೆಕ್ಟ್ ಮಾಡೋದಲ್ಲ, ಇನ್ನೂ 2-3 ಬೆನಿಫಿಟ್ ಇದೆ. ಅದೇನು ಅಂತ ಅಂದರೆ ಇದ್ರ ಒಳಗಡೆ ಇರೋವಂಥ ಗಿಡಗಳಿಗೆ ಹೊರಗಡೆ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಇದ್ರ ಒಳಗಡೆ ಎಷ್ಟೇ ಹೀಟ್ ಇರ್ಬೋದು, ಆದರೆ ಡೈರೆಕ್ಟಾಗಿ ಗಿಡಗಳ ಮೇಲೆ ಬಿಸಿಲು ಬೀಳ್ತಾ ಇರುತ್ತಲ್ಲ, ಆ ಟೆಂಪ್ರೇಚರ್ಗಿಂತ ಇಲ್ಲಿ ಒಳಗಡೆ ಕಡಿಮೆ ಇರುತ್ತೆ. ಶೇಡ್ ನೆಟ್ನ ಹಾಕೋದ್ರಿಂದ ಟೆಂಪ್ರೇಚರ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಇನ್ನೂ ಒಂದು ಬೆನಿಫಿಟ್ ಏನು ಅಂತ ಅಂದರೆ ಶೇಡ್ ನೆಟ್ ಕೆಳಗಿರುವಂಥ ಗಿಡಗಳಲ್ಲಿ ಮಣ್ಣು ತುಂಬ ಬೇಗ ಒಣಗಲ್ಲ. ಮಣ್ಣಲ್ಲಿ ಸ್ವಲ್ಪ ಮಾಯ್ಶ್ಚರ್ ಇದ್ದೇ ಇರುತ್ತೆ. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ನಾವು ನೀರು ಹಾಕಬಹುದು. ಶೇಡ್ ನೆಟ್ ಕೆಳಗಿರುವಂಥ ಗಿಡಗಳಿಗೆ 2 ದಿನಕ್ಕೊಂದ್ಸಲ ನೀರು ಹಾಕಿದ್ರು ಅದರಲ್ಲಿ ಮಾಯ್ಶ್ಚರ್ ಇರುತ್ತೆ. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ನಾನು ಅಬ್ಸರ್ವ್ ಮಾಡಿರೋವಂಥದ್ದು, ಈ ಸಮ್ಮರಲ್ಲಿ ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಿರೋವಂಥ ಗಿಡಗಳು ಅಷ್ಟು ಬೇಗ ಗ್ರೋತ್ ಆಗಲ್ಲ. ಆದರೆ ಶೇಡ್ ನೆಟ್ ಒಳಗೆ ಇರೋವಂಥ ಗಿಡಗಳಲ್ಲಿ ಗ್ರೋತ್ ಇಂಪ್ರೂವ್ ಆಗಿರುತ್ತೆ. ಶೇಡ್ ನೆಟ್ 2 ಕಲರಲ್ಲಿ ಬರುತ್ತೆ. ಒಂದು ಗ್ರೀನ್ ಇರುತ್ತೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಥಿಕ್ನೆಸ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ತುಂಬ ಥಿಕ್ಕಾಗಿರುತ್ತೆ, ಇನ್ನೊಂದು ಮೀಡಿಯಮ್ ಇರುತ್ತೆ, ಇನ್ನೊಂದು ನೆಟ್ಟಲ್ಲಿ ಹೋಲ್ಸ್ ತುಂಬ ದೂರ ಇರುತ್ತೆ. ಶೇಡ್ ನೆಟ್ ಥಿಕ್ನೆಸ್ನ ಪರ್ಸೆಂಟೇಜ್ ವೈಸ್ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ 3% ವೈಸ್ ಡಿವೈಡ್ ಮಾಡಿದ್ದಾರೆ. 90% ಥಿಕ್ನೆಸ್ ಅಂದರೆ ಈ ನೆಟ್ಟಲ್ಲಿ ಹೋಲ್ಸ್ ಇರುತ್ತಲ್ಲ, ಇದು ತುಂಬ ಹತ್ರ ಇರುತ್ತೆ. ಜಾಸ್ತಿ ಬಿಸಿಲು ಒಳಗಡೆಗೆ ಬೀಳ್ತಾ ಇರಲ್ಲ. ನೋಡೋಕೆ ಕೂಡ ಈ ನೆಟ್ ಥಿಕ್ಕಾಗೇ ಇರುತ್ತೆ. 90% ಥಿಕ್ನೆಸ್ ಇರೋ ಶೇಡ್ ನೆಟ್ನ ಯಾವ್ಯಾವ ಗಿಡಗಳಿಗೆ ಹಾಕ್ಬೋದು ಅಂತ ಅಂದರೆ ಯಾವ ಗಿಡಗಳಿಗೆ ಡೈರೆಕ್ಟ್ ಬಿಸಿಲು ಬೇಡ, ಬರೀ ಇಂಡೈರೆಕ್ಟ್ ಲೈಟ್ ಮಾತ್ರ ತುಂಬ ಬ್ರೈಟಾಗಿ ಬೀಳ್ತಾ ಇರಬೇಕು, ಅಂಥ ಗಿಡಗಳಿಗೆ ಈ ಶೇಡ್ ನೆಟ್ನ ಉಪಯೋಗಿಸ್ಬೋದು. ಇದರಲ್ಲಿ ಮೇಯ್ನಾಗಿ ಆಂಥೋರಿಯಂ ಗಿಡಗಳು ಬರುತ್ತೆ ಮತ್ತು ಫರ್ನ್ಸ್ ಅಂತ ಬರುತ್ತೆ. ಇದಕ್ಕೆ ಸ್ವಲ್ಪ ಕೂಡ ಡೈರೆಕ್ಟ್ ಬಿಸಿಲು ಬೇಡ. ಹಾಗಾಗಿ ಫರ್ನ್ಸ್ ಗಿಡಗಳಿಗೆ ಮತ್ತು ಎಲ್ಲ ರೀತಿ ಇಂಡೋರ್ ಪ್ಲ್ಯಾಂಟ್ಸಿಗೆ, ಹಾಗೆ ಫಾಲಿಯೇಜಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಈ ಗಿಡಗಳಿಗೆ ಕೂಡ ಡೈರೆಕ್ಟ್ ಬಿಸಿಲು ಬೇಡ. ಈ ಗಿಡಗಳಿಗೆಲ್ಲ ಈ 90% ಥಿಕ್ನೆಸ್ ಇರೋ ಶೇಡ್ ನೆಟ್ನ ಉಪಯೋಗಿಸ್ಬೇಕಾಗತ್ತೆ. 75% ಇರೋ ಥಿಕ್ನೆಸ್ ಅಂದರೆ ಇದರಲ್ಲಿ ನೆಟ್ಟಲ್ಲಿ ಹೋಲ್ಸ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಇದರಿಂದ ಬರೋ ಬಿಸಿಲನ್ನ ಮೀಡಿಯಂ ಸನ್ಲೈಟ್ ಅಂತ ಹೇಳ್ಬೋದು. ಯಾವ್ಯಾವ ಗಿಡಗಳಿಗೆ 4 to 6 ಅವರ್ಸ್ ಸನ್ಲೈಟ್ ಬೇಕಾಗಿರುತ್ತೆ ಅಂಥ ಗಿಡಗಳನ್ನ ಈ ಶೇಡ್ ನೆಟ್ ಕೆಳಗೆ ಇಟ್ಕೋಬೋದು. ಕೆಲವು ಹೂ ಬಿಡೋ ಗಿಡಗಳು ಫುಲ್ ಸನ್ಲೈಟಲ್ಲೇ ಬೆಳೆಯೋ ಗಿಡಗಳಾದ್ರೂ ಇವಾಗ ಏಪ್ರಿಲ್ ಮೇ ಟೆಂಪ್ರೇಚರ್ಗೆ ಎಕ್ಸ್ಟ್ರೀಮ್ ಹೀಟ್ ಇರೋದ್ರಿಂದ ಹೂ ಬಂದರೂ ಕೂಡ ಹೂ ಚೆನ್ನಾಗಿ ಬರಲ್ಲ, ಬ್ರೌನ್ ಆಗುತ್ತೆ. ಇದರಲ್ಲಿ ರೋಸ್, ಜಿರೇನಿಯಂ ಮತ್ತು ಸೇವಂತಿಗೆ ಈ ಗಿಡಗಳಿಗೆ ಎಕ್ಸ್ಟ್ರೀಮ್ ಹೀಟ್ ಕೂಡ ಆಗಲ್ಲ. ಹಾಗಾಗಿ ಅವರು ಈ ರೀತಿ ಮೀಡಿಯಂ ಶೇಡ್ ನೆಟ್ನ ಹಾಕಬಹುದು. 50% ಥಿಕ್ನೆಸ್ ಇರೋ ಶೇಡ್ ನೆಟ್ಟಲ್ಲಿ ಹೋಲ್ಸ್ ತುಂಬ ದೂರ ಇರುತ್ತೆ. ಇದರಲ್ಲಿ ಜಾಸ್ತಿನೇ ಬಿಸಿಲು ಒಳಗಡೆ ಬರ್ತಾ ಇರುತ್ತೆ. ಈ ಶೇಡ್ ನೆಟ್ ಕೆಳಗೆ ನೀವು ಎಲ್ಲ ರೀತಿ ಸಮ್ಮರ್ ಪ್ಲ್ಯಾಂಟ್ಸ್ನ ಇಡ್ಬೋದು.
ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಕೂಡ ಇಡ್ಬೋದು. ಆದರೆ ಎಕ್ಸ್ಟ್ರೀಮ್ ಹೀಟಿಗೆ ಗಿಡ ಒಣಗಿದಾಗ ಆಗುತ್ತೆ, ಮಣ್ಣು ತುಂಬ ಬೇಗ ಒಣಗಿದಾಗ ಆಗುತ್ತೆ ಅನ್ನೋರು ಈ 50% ಶೇಡ್ ನೆಟ್ ಕೆಳಗೆ ಇಟ್ಕೋಬೋದು. ಇದರೊಳಗೆ ಜೇಡ್ ಗಿಡಗಳನ್ನ ಇಡ್ಬೋದು, ಬೋಗನ್ವಿಲ್ಲಾ, ಅಡೇನಿಯಂ ಹಾಗೆ ಸಕ್ಯುಲೆಂಟ್ಸ್ನ ಕೂಡ ಇಟ್ಕೋಬೋದು. ಎಲೆಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವ್ಯಾವ ಗಿಡದಲ್ಲಿ ಎಲೆಗಳ ಟಿಪ್ ಬ್ರೌನ್ ಆಗಿರುತ್ತೆ ಆ ಗಿಡಗಳಿಗೆ ಎಕ್ಸ್ಟ್ರೀಮ್ ಹೀಟ್ ಆಗ್ತಾ ಇದೆ ಅಂತ ಅರ್ಥ. ಆ ಗಿಡಗಳನ್ನ ಸ್ವಲ್ಪ ನೆರಳಿಗೆ ನೀವು ಇಡಲೇಬೇಕಾಗತ್ತೆ. ಈ ಸಮ್ಮರಲ್ಲಿ ಎಲ್ಲರೂ ಶೇಡ್ ನೆಟ್ ಹಾಕಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವ್ಯಾವ ಗಿಡಗಳಿಗೆ 5 to 6 ಅವರ್ಸ್ಗಿಂತ ಜಾಸ್ತಿ ಸನ್ಲೈಟ್ ಬೀಳ್ತಾ ಇದೆ ಅಥವಾ ಇಡೀ ದಿನ ಸನ್ಲೈಟ್ ಬೀಳ್ತಾ ಇದೆ, ಆ ರೀತಿ ಗಿಡಗಳಿಗೆ ಸ್ವಲ್ಪ ಶೇಡ್ ನಾವು ಮಾಡಲೇಬೇಕಾಗತ್ತೆ. ಕೆಲವು ಗಿಡಗಳು ಸಮ್ಮರ್ ಪ್ಲಾಂಟ್ಸ್ ಆಗಿರುತ್ತೆ ಅಥವಾ ಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡಗಳೇ ಆಗಿರುತ್ತೆ. ಆದರೂ ಕೂಡ ಎಲೆಗಳಲ್ಲಿ ಸನ್ ಬರ್ನ್ ಆಗಿರುತ್ತೆ. ಆವಾಗ ನಾವು ಅಬ್ಸರ್ವ್ ಮಾಡ್ಕೋಬೇಕು, ಇದು ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಟ್ರೀಮ್ ಹೀಟ್ ಆಗ್ತಾ ಇದೆ ಅಂತ. ಆ ಗಿಡಗಳನ್ನೂ ಕೂಡ ನಾವು ಶೇಡ್ ನೆಟ್ ಕೆಳಗೆ ಇಟ್ಕೋಬೇಕಾಗತ್ತೆ. ಯಾವ ಗಿಡಗಳಿಗೆ ಒಂದು 3 to 4 ಅವರ್ಸ್ ಮಾತ್ರ ಬಿಸಿಲು ಬೀಳ್ತಾ ಇದೆ ಅಂಥವರು ಶೇಡ್ ನೆಟ್ನ ಹಾಕೋ ಅವಶ್ಯಕತೆಯೇ ಇರಲ್ಲ. ಇನ್ನು ಈ ಶೇಡ್ ನೆಟ್ನ ಕಟ್ಟೋದಾದರೆ ಎಷ್ಟು ಹೈಟಲ್ಲಿ ಕಟ್ಟಬೇಕು ಅಂತ ಅಂದರೆ ತುಂಬ ಕೆಳಗಡೆ ಕಟ್ಟಬಾರ್ದು. ಗಿಡದ ಎಲೆಗಳೆಲ್ಲಿ ಎಂಡಾಗಿರುತ್ತೆ ಅಲ್ಲಿಂದ ಮೇಲಕ್ಕೆ 3 ರಿಂದ 4 ಫೀಟ್ಗಿಂತ ಜಾಸ್ತಿ ಹೈಟ್ ಇರಬೇಕು. ಶೇಡ್ ನೆಟ್ನ ನಾವು ಎಷ್ಟು ಹೈಟಲ್ಲಿ ಕಟ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ಗಿಡಗಳಿಗೆ ಏರೇಷನ್ ಆಗೋದೇ ಈ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಚಿಕ್ಕ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆಲ್ಲ 2.5 ರಿಂದ 3 ಫೀಟ್ ಹೈಟಲ್ಲಿ ಕಟ್ಬೋದು. ಮೀಡಿಯಂ ಸೈಜ್ ಇರೋವಂಥ ಪ್ಲ್ಯಾಂಟ್ಸ್, ಹೂ ಬಿಡೋ ಅಂಥ ಗಿಡಗಳು, ಇದಕ್ಕೆಲ್ಲ 3 ರಿಂದ 5 ಅಡಿ ಎತ್ತರದವರೆಗೆ ಶೇಡ್ ನೆಟ್ನ ಕಟ್ಬೋದು. ಸ್ವಲ್ಪ ಎತ್ತರ ಇರೋವಂಥ ಗಿಡಗಳಿಗೆ 5 ಅಡಿಗಿಂತನೂ ಜಾಸ್ತಿ ಶೇಡ್ ನೆಟ್ನ ಕಟ್ಟಬೇಕಾಗತ್ತೆ. ಹೈಟ್ ಕಡಿಮೆ ಮಾಡಿದರೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ, ಎಲೆಗಳಲ್ಲಿ ಸನ್ ಬರ್ನ್ ಕೂಡ ಆಗುತ್ತೆ. ಶೇಡ್ ನೆಟ್ ಹೈಟ್ ಇದ್ದಷ್ಟು ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಾವು ಅದರೊಳಗೆ ನಿಂತಾಗ ನಮಗೆ ಗೊತ್ತಾಗುತ್ತೆ ಟೆಂಪ್ರೇಚರ್ ಹೊರಗಡೆಗಿಂತ ಒಳಗಡೆ ಎಷ್ಟು ಕಡಿಮೆ ಇದೆ ಅಂತ. ಇನ್ನು ಲಾಸ್ಟಲ್ಲಿ ಈ ಶೇಡ್ ನೆಟ್ ಅಥವಾ ಗ್ರೀನ್ ನೆಟ್ನ ಎಲ್ಲಿಂದ ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ಆನ್ಲೈನಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ, ಅದರಲ್ಲಿ ನೀವು ತೊಗೋಬೋದು. ನಾನು ಅದರ ಲಿಂಕ್ನ ಕೂಡ ಹಾಕಿರ್ತೀನಿ. ಜೊತೆಗೆ ಲೋಕಲ್ ಹಾರ್ಡ್ವೇರ್ ಶಾಪ್ಗಳಲ್ಲಿ, ಮನೆ ಹತ್ತಿರ ಇರೋ ಹಾರ್ಡ್ವೇರ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಸಮ್ಮರಲ್ಲಂತೂ ಪ್ರತಿಯೊಂದು ಹಾರ್ಡ್ವೇರ್ ಶಾಪ್ಗಳಲ್ಲೂ ಇದನ್ನು ಇಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಗಾರ್ಡನ್ ರಿಲೇಟೆಡ್ ಎಲ್ಲ ವಿಷಯಗಳನ್ನು ನಾನು ಕವರ್ ಮಾಡಿದ್ದೀನಿ. ಈ ಶೇಡ್ ನೆಟ್ ಬಗ್ಗೆ ಒಂದು ಮಾಡಿರಲಿಲ್ಲ. ಈ ಸಲ ಎಕ್ಸ್ಟ್ರೀಮ್ ಹೀಟ್ ನೋಡಿಬಿಟ್ಟು ಈ ಶೇಡ್ ನೆಟ್ ಅಥವಾ ಗ್ರೀನ್ ನೆಟ್ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನನಗೆ ಗೊತ್ತಿದ್ದಷ್ಟು ವಿಷಯನ ನಾನು ಇದರಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.